ಹಳ್ಳಿಯಲ್ಲಿದ್ದ ಅರ್ಜುನ್ ಎಂಬ ಯುವಕನಿಗೆ ಜೀವನವೇ ಭಾರವಾಗಿತ್ತು. ಪರೀಕ್ಷೆಯಲ್ಲಿ ಸೋಲು, ಉದ್ಯೋಗದಲ್ಲಿ ನಿರಾಕರಣೆ, ಮನೆಯವರ ನಿರೀಕ್ಷೆ ಇವೆಲ್ಲವೂ ಅವನ ಆತ್ಮವಿಶ್ವಾಸವನ್ನು ಕಿತ್ತುಕೊಂಡಿತ್ತು. ನಾನು ಯಾವುದಕ್ಕೂ ಯೋಗ್ಯನಲ್ಲ ಎಂದು ಆತ ಪ್ರತಿದಿನ ಕನ್ನಡಿಯ ಮುಂದೆ ಹೇಳಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಉದ್ಯಾನವನದಲ್ಲಿ ಒಬ್ಬ ವೃದ್ಧ ಗುರುವರ್ಯರನ್ನು ಭೇಟಿಯಾದ. ಅರ್ಜುನ್ ತನ್ನ ನೋವನ್ನು ಹೇಳಿದ. ಗುರುವರು ನಗುತ್ತಾ ಒಂದು ಕಲ್ಲನ್ನು ಅವನ ಕೈಗೆ ಕೊಟ್ಟು ಹೇಳಿದರು, ಇದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು, ಆದರೆ ಮಾರಬೇಡ. ಜನರು ಎಷ್ಟು ಬೆಲೆ ಹೇಳುತ್ತಾರೆ ನೋಡಿ. ತರಕಾರಿ ಮಾರುಕಟ್ಟೆಯಲ್ಲಿ ಜನರು ಅದಕ್ಕೆ 20 ರೂಪಾಯಿ ಎಂದರು. ಚಿನ್ನದ ಅಂಗಡಿಯಲ್ಲಿ 500 ರೂಪಾಯಿ. ಕೊನೆಗೆ ರತ್ನ ತಜ್ಞನ ಬಳಿಗೆ ಹೋದಾಗ ಅವನು ಬೆಚ್ಚಿಬಿದ್ದ, ಇದು ಅಮೂಲ್ಯ ವಜ್ರ, ಲಕ್ಷಾಂತರ ಬೆಲೆ. ಅರ್ಜುನ್ ಆಶ್ಚರ್ಯದಿಂದ ಗುರುವರ್ಯರ ಬಳಿಗೆ ಓಡಿದ. ಗುರುವರು ಹೇಳಿದರು, ನಿನ್ನ ಮೌಲ್ಯವನ್ನು ಅರಿಯದವರ ಮುಂದೆ ನಿಂತು ನಿನ್ನನ್ನು ಕಡಿಮೆ ಅಂದುಕೊಳ್ಳಬೇಡ. ನೀನು ವಜ್ರದಂತೆ ಅಮೂಲ್ಯ. ನಿನ್ನನ್ನು ನೀನೇ ನಂಬು. ಯಾರೂ ನಿಮಗೆ ಬೋಧಿಸಲಾರರು. ನಿಮ್ಮನ್ನು ಆಧ್ಯಾತ್ಮಿಕ ಜೀವನಕ್ಕೆ ಮಾತ್ರ ಮಾರ್ಗದರ್ಶಿಸಬಹುದು. ನಿಮಗೆ ನಿಮ್ಮ ಆತ್ಮದಲ್ಲೇ ಬೆಳೆ ಗುರು ಇದೆ. ಆ ದಿನದಿಂದ ಅರ್ಜುನ್ ತನ್ನ ಬದುಕನ್ನು ಬದಲಿಸಿದ. ಸೋಲುಗಳನ್ನು ಪಾಠವನ್ನಾಗಿ ಮಾಡಿಕೊಂಡು, ಆತ್ಮವಿಶ್ವಾಸವನ್ನು ಆಯುಧವನ್ನಾಗಿ ಮಾಡಿಕೊಂಡು ಮುಂದೆ ನಡೆಯಲು ಆರಂಭಿಸಿದ.